ಆರ್ಗನೈಸೇಷನ್ಲಿ ಇಡೀ ವಿಶ್ವದಲ್ಲಿ ಭಾಳ ಪ್ರಮುಖವಾಗಿ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ನೀರು, ಗಾಳಿ, ಆಹಾರ ಭಾಳ ಮುಖ್ಯ. ಅವನು ಬದುಕಬೇಕಾದ್ರೆ ಈ ನೀರು ಮತ್ತು ಗಾಳಿ ಕಲುಷಿತ ಆಗದ ರೀತಿಯಲ್ಲಿ ನೋಡಿಕೊಂಡು ಆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು ತೊಗೊಂಡ್ರೆ ಮನುಷ್ಯನ ಆಹಾರ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಮತ್ತು ಆಹಾರ ಪದ್ಧತಿ ಈಗೇನಾಗಿದೆ, ನಮಗೆ ಗೊತ್ತಿದ್ದ ಹಾಗೆ ಕಲುಷಿತವಾದಂಥ ನೀರಾದರೆ ಉದಾಹರಣೆಗೆ ಕಾಲರ ಬಂದುಬಿಡುತ್ತೆ, ಡಿಸೆಂಟ್ರಿ ಬಂದುಬಿಡುತ್ತೆ, ಟೈಫಾಯ್ಡ್ ಬರ್ತದೆ, ಹೀಗೆ ಇಮಿಡಿಯೇಟಾಗಿ ಬರ್ತಕ್ಕಂಥದ್ದು. ಆಮೇಲೆ ಅದರಿಂದ ಅನೇಕ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಅದನ್ನೇ ಎಲ್ಲ ನಿಯಂತ್ರಿಸ್ಕೊಂಡು ಇವತ್ತಿನ ದಿವಸ ಎಲ್ಲ ಕಡೆ ಬೋರ್ವೆಲ್ಲು ಶುದ್ಧವಾದ ನೀರು ಕೊಡೋದ್ರಿಂದ ಇನ್ನು ಕಾಲರ ನೋಡ್ತಾ ಇಲ್ಲ, ಮತ್ತು ಈ ರಕ್ತಭೇದಿ ಅಂತ ನೋಡ್ತಾ ಇಲ್ಲ, ಮತ್ತು ಟೈಫಾಯ್ಡ್ ನೋಡ್ತಾ ಇಲ್ಲ. ಇವೆಲ್ಲವೂ ಕೂಡ ಕಂಟ್ರೋಲ್ ಆಗಿದೆ ಶುದ್ಧವಾದ ನೀರು ಕುಡಿಯೋದ್ರಿಂದ. ಹಾಗೆ ಗಾಳಿನೂ ಕೂಡ ಅಷ್ಟೇ, ಗಾಳಿ ಭಾಳ ಮುಖ್ಯ. ಗಾಳಿನ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ, ಈ ಪ್ರಪಂಚಕ್ಕೆ ಬಂದ ಮೇಲೆ ತಾಯಿ ಕರುಳಿ ಹೊಟ್ಟೆಯಿಂದ ಸಾಯೋ ತನಕ ನಾವು ಉಸಿರಾಡಲೇಬೇಕು, ಪ್ರತಿಯೊಬ್ಬರು ಉಸಿರಾಡಲೇಬೇಕು. ಸೊ ಆ ಉಸಿರು ನಮ್ಮ ಅದು ಭಾಳ ಸ್ವಚ್ಛವಾಗಿರಬೇಕು. ಗಾಳಿ ಏನಾದರೂ ಕೆಟ್ಟರೆ, ಗಾಳಿ ಬಹುಶಃ ನಾವೇನು ಪೊಲ್ಯೂಷನ್ ಅಂತ ಹೇಳ್ತೀವಿ, ಪೊಲ್ಯೂಷನ್ ಆದರೆ ಅದರಲ್ಲಿ ವೈರಲ್ ಪೊಲ್ಯೂಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಪೊಲ್ಯೂಷನ್ ಆಗ್ಬೋದು, ಇಂಡಸ್ಟ್ರಿಯಲ್ ಡಸ್ಟ್ ಪೊಲ್ಯೂಷನ್ ಆಗ್ಬೋದು, ಆಮೇಲೆ ಕೆಮಿಕಲ್ ಪೊಲ್ಯೂಷನ್ ಆಗ್ಬೋದು, ಹೀಗೆ ಅನೇಕ ಗ್ಯಾಸ್ ಮುಖಾಂತರ ಆಗ್ಬೋದು. ಆದರೆ ಒಳ್ಳೆ ಗಾಳಿ ಇರೋದ್ರಿಂದ, ಒಳ್ಳೆ ಗಾಳಿ ಸೇವನೆ ಮಾಡೋದ್ರಿಂದ ಆರೋಗ್ಯ ಸುಧಾರಣೆಗೆ ಸಾಧ್ಯ. ಗಾಳಿ ಮಾಲಿನ್ಯ ಆಯಿತು ಅಂತ ಹೇಳಿದ್ರೆ ಮನುಷ್ಯನಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದ್ರ ಜೊತೆಗೆ ಆರೋಗ್ಯದ ಅನೇಕ ದುಷ್ಪರಿಣಾಮಗಳಾಗಿ ಆರೋಗ್ಯದ ಇದಾಗುತ್ತೆ. ಆದ್ದರಿಂದ ಶುದ್ಧ ಗಾಳಿ ಭಾಳ ಮುಖ್ಯ. ಸೊ ಆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಬೋರ್ಡು ಇದಕ್ಕೆ ಸಾಕಷ್ಟು ಜಾಗ್ರತೆ ವಹಿಸಿ ಆ ಪೊಲ್ಯೂಷನ್ ಆಗೋ ರೀತಿ ನೋಡಿಕೊಂಡು ಸಾರ್ವಜನಿಕತೆ ದೃಷ್ಟಿಯಿಂದ ಕೂಡಲೇ ಕ್ರಮ ತಗೋಬೇಕಾಗ್ತದೆ. ಸಾರ್ವಜನಿಕರು ಕೂಡ ಅವರವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರು ಶುದ್ಧವಾದ ಗಾಳಿ, ಒಳ್ಳೆಯ ವಾತಾವರಣದಲ್ಲಿ ಇದು ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ. ಕೇರಳದಲ್ಲಿ ಆ ಸೋಂಕಿದೆ ಅಂತ ತಿಳಿದು ಬಂದಿದೆ. ಸೋಂಕಿರ್ತಕ್ಕಂಥ ವ್ಯಕ್ತಿ ಜಾಸ್ತಿ ಈ ಪ್ರದೇಶಗಳಲ್ಲಿ ಓಡಾಡಿದರೆ ಬೇರೆಯವ್ರು ಬರ್ತಕ್ಕಂಥ ಸೋಂಕಿದಾಗಿದೆ. ಸೊ ಅದರಿಂದ ಅದಕ್ಕೆ ನಾವು ಆದಷ್ಟು ನಿರ್ಬಂಧ ಇರಿಸ್ತಕ್ಕಂಥದ್ದು ಎಲ್ಲರಿಗಿಂತ ಹೆಚ್ಚಾಗಿ ನಾವು ನಮ್ಮ ಆರೋಗ್ಯ ರಕ್ಷಣೆಯನ್ನು ನಾವು ಕಾಪಾಡ್ಕೋಬೇಕಾಗಿದೆ, ಮುನ್ನೆಚ್ಚರಿಕೆ ಕ್ರಮ ನಾವು ತಗೋಬೇಕಾಗ್ತದೆ. ಸೊ ರೋಗಿಗಳ ಇಲ್ಲಿ ಓಡಾಡಲಿಕ್ಕೆ ಬರಲಿಕ್ಕೆ ನಿರ್ಬಂಧ ಆಗಲಿಕ್ಕೆ ಮತ್ತು ಅದಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಎಲ್ಲ ಸಾಕಷ್ಟು ಆರೋಗ್ಯ ಇಲಾಖೆ ಮಾಡ್ತಾಯಿದೆ. ಸೊ ಆದ್ದರಿಂದ ಕರ್ನಾಟಕದಲ್ಲಿ ಇವತ್ತುವರೆಗೂ ಯಾವುದೇ ರೋಗ ಪತ್ತೆಯಾಗಿದೆ ಅಂತ ಹೇಳಿದೆ. ಸೊ ಅದನ್ನು ಓಕೆ. ಸೊ ಅದರಿಂದ ಅದ್ರ ಬಗ್ಗೆ ಕೂಡಲೇ ಅವರು ಕ್ರಮ ತಗೋತಾ ಇದ್ದಾರೆ. ನಾವು ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗ್ತದೆ. ಎಲ್ಲರೂ ಕೂಡ ಸ್ವಲ್ಪ ಮಾಸ್ಕ್ ಹಾಕ್ಕೊಂಡಿರಬೇಕು. ಜೊತೆಗೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ವಿಷಯ ತಿಳ್ಕೊಬೇಕಾಗ್ತದೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಜೊತೆ ಮಾತಾಡಬೇಕಾಗ್ತದೆ, ಮತ್ತು ಆರೋಗ್ಯ ಇಲಾಖೆ ನಿರ್ದೇಶಕರ ಜೊತೆ ಮಾತಾಡಬೇಕಾಗ್ತದೆ. ಮಾತಾಡಿ ಯಾವ್ಯಾವ ನಿಬಂಧನೆಗಳನ್ನು ಮಾಡಬೇಕು ಮತ್ತು ಸೋಂಕಿರ್ತಕ್ಕಂಥ ವ್ಯಕ್ತಿ ಸ್ವೇಚ್ಛೆಯಾಗಿ ಓಡಾಡೋದ ರೀತಿ ನಿರ್ಬಂಧ ಇರೋದ್ರ ಜೊತೆಗೆ ಸೊ ಬರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಡಿ ಮಟ್ಟದಲ್ಲೇ ಅಲ್ಲೇ ಅವ್ರನ್ನ ಸ್ಕ್ರೀನ್ ಮಾಡಿ ತಗೊಳ್ತಕ್ಕಂಥದ್ದು ಅದು ವ್ಯವಸ್ಥೆಗೆ ಅದು ಸಾಧ್ಯ ಇದೆ. ಅದನ್ನು ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀನಿ.